ಕನ್ನಡ ಸಾಹಿತ್ಯ ಲೋಕದ ದಿವಂಗತ ರವಿ ಬೆಳಗೆರೆ ಭೀಮಾ ತೀರದ ನೈಜ ಘಟನೆಗಳನ್ನ ಆಧರಿಸಿ ಬರೆದ ಕಾದಂಬರಿ ಈಗ ಚಿತ್ರರೂಪ ಪಡೆಯುತ್ತದೆ. ಸುಮಾ ಜಿ ಮತ್ತು ಶ್ರುತಿ ಅನಿಲ್ ಕುಮಾರ್ ಈ ಚಿತ್ರವನ್ನು ಅದ್ಧೂರಿಯಾಗಿ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಸಿನಿಮಾ ಕೇವಲ ಕಲ್ಪನೆಯಲ್ಲದೆ ಉತ್ತರ ಕರ್ನಾಟಕದ ಭೀಮಾ ನದಿ ತೀರದಲ್ಲಿ ನಡೆದ ರಕ್ತ ಸಿಕ್ತ ಇತಿಹಾಸ ಮತ್ತು ಹಂತಕರ ನೈಜ ಬದುಕಿನ ಚಿತ್ರಣವನ್ನ ತೆರೆಯ ಮೇಲೆ ತರುವ ಪ್ರಾಮಾಣಿಕ ಪ್ರಯತ್ನವಾಗಿದೆ. ಈ ಮಹತ್ವಾಕಾಂಕ್ಷಿ ಚಿತ್ರಕ್ಕೆ ಕಬಡ್ಡಿ ಖ್ಯಾತಿಯ ನಿರ್ದೇಶಕ ನರೇಂದ್ರ ಬಾಬು ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಹಿಂದೆ ವಿಭಿನ್ನ ಕಥಾ ಹಂದರದ ಚಿತ್ರಗಳನ್ನು ನೀಡಿರುವ ಇವರು ಈ ಬಾರಿ ಭೀಮಾ ತೀರದ ರಿಯಲ್ ಸ್ಟೋರಿಯನ್ನು ಸಿನಿಮಾ ಪ್ರೇಕ್ಷಕರಿಗೆ ನೀಡಲು ಸಜ್ಜಾಗಿದ್ದಾರೆ. ಚಿತ್ರದಲ್ಲಿ ಬಲಿಷ್ಠ ತಾರಾಗಣವಿದ್ದು ಪ್ರಮುಖ ಪಾತ್ರಗಳಲ್ಲಿ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆ, ಲಿಖಿತ್ ಜಿ, ಶರತ್ ಲೋಹಿತಾಶ್ವ, ಖ್ಯಾತ ನಟ ಸೋನು ಸೂದ್ ಹಾಗೂ ಸತ್ಯಜಿತ್ ಶಿಂದೆ ಕಾಣಿಸಿಕೊಳ್ತಿದ್ದಾರೆ. ನೈಜ ಘಟನೆಗಳ ಆಧಾರಿತ ಈ ಚಿತ್ರದಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೂ ಪವರ್ಫುಲ್ ಪಾತ್ರಗಳನ್ನು ನೀಡಲಾಗಿದೆ ಅಂತ ಚಿತ್ರತಂಡ ತಿಳಿಸಿದೆ. ಸಿನಿಮಾದ ಗುಣಮಟ್ಟಕ್ಕೆ ಪೂರಕವಾಗಿ ಸ್ಯಾಂಡಲ್ವುಡ್ನ ಪ್ರಮುಖ ತಂತ್ರಜ್ಞರು ಕೈ ಜೋಡಿಸಿದ್ದಾರೆ. ಮಫ್ತಿ ಮತ್ತು ಡೆವಿಲ್ ಅಂತಹ ಹಿಟ್ ಚಿತ್ರಗಳ ಖ್ಯಾತಿಯ ಹರೀಶ್ ಕೊಮ್ಮೆ ಸಂಕಲನ ಜವಾಬ್ದಾರಿ ಹೊತ್ತಿದ್ದಾರೆ. ದೃಶ್ಯಗಳನ್ನು ಅದ್ಭುತವಾಗಿ ಸೆರೆ ಹಿಡಿಯಲು ಅನುಭವಿ ಛಾಯಾಗ್ರಾಹಕ ಚಂದ್ರಶೇಖರ್ ಅವರು ತಂಡದಲ್ಲಿದ್ದಾರೆ. ಸರ್, ಇದು ಪ್ರಾಯಶಃ 2 ಭಾಗ ಆಗುತ್ತೆ ಸರ್. 2 ಭಾಗ ಆಗುತ್ತೆ. ನಾ ಇಲ್ಲಿ ತನಕ ಅಂದರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಅಂದರೆ ಸ್ಕ್ರಿಪ್ಟೇ ಅದನ್ನೇ ಏನು ಮಾಡೋಂಗಿಲ್ಲ ಸರ್. ಪಕ್ಕಾ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನು ಎನಾನ್ಸ್ ಮಾಡ್ಕೊಳ್ತಿದ್ದೀನಿ. ಯಾವ್ಯಾವುದು ಬೇಕು ಅದನ್ನು ಆಯ್ಕೊಂಡಿದ್ದೀನಿ. ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕಿಗೆ ಪೂರ್ತಿ ಸ್ಕ್ರಿಪ್ಟ್ ಮುಗಿದೋಗುತ್ತೆ ಸರ್. ನನ್ನ ವರ್ಷನ್ ಮುಗಿದೋಗುತ್ತೆ. ಆಮೇಲೆ ಅದನ್ನು ರೀರೈಟ್ ಮಾಡಿ ಅದನ್ನು ಬಾಂಡಿಂಗ್ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟ್ ಹೋಗೋದು ಸರ್. ಅದೇ ಏನಂದರೆ ಯಾವುದನ್ನು ಬಿಟ್ಟಿಲ್ಲ ಸರ್. ಅಂದರೆ ಅಲ್ಲಿ ಇಡೀ ರೋಚಕತೆ ಇದೆಯಲ್ಲ, ಅದು ಒಂಥರದ್ದು, ಅದು ಓದಗನ್ನ ಒಂದು ಚೂರು ಅಳ್ಳಾಡ್ದಂಗೆ ಕೂರಿಸ್ಕೊಳ್ಳುತ್ತೆ ಕೃತಿ. ಅದನ್ನು ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನು ಹಿಡಿಯೋ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಆಸೆ ಸರ್. ಡೆಫಿನೆಟಾಗಿ. ಯಾಕಂದರೆ ಅದಕ್ಕೆ ನಾನು ಹೇಳಿದ್ದು ಕೊಂದವರುಳಿವರೆ ಕೂಡಲ ಸಂಗಮ ದೇವ ಅಂತ ಶುರು ಮಾಡಿದ್ದೆ ಆ ಕಾರಣಕ್ಕೆ ಸರ್. ಇದು ನಾವು ಇಲ್ಲಿ ಇದು ಬರೀ ಏನದು ಅಥವಾ ನಾವು ಸಿಕ್ಕಾಪಟ್ಟೆ ಕ್ರೈಮ್ ತೋರಿಸ್ಬೇಕು ಅಥವಾ ಅದು ಗ್ಲೋರಿಫೈ ಮಾಡಿಬಿಡ್ಬೇಕು, ಸಿಕ್ಕಾಪಟ್ಟೆ ಹಂಗೆ ಆ ಥರದ್ದಿಲ್ಲ. ಈ ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಅವ್ರದ್ದು ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ. ನಿರ್ಮಾಣ ಸಂಸ್ಥೆಗೂ ಒಂದು ಜವಾಬ್ದಾರಿ ಇದೆ. ಅದು ಭಾಳ ನಾಜೂಕಾಗಿ ಹೇಳಿದ್ದಾರೆ ನನಗೆ. ಎಲ್ಲೂ ಸಮಾಜಕ್ಕೆ ಒಪ್ಪೋ ಥರನೇ ಸಿನಿಮಾ ಆಗಬೇಕು. ಅದು ಎಲ್ಲರೂ ಕೂತು ನೋಡಿ ಸಂತೋಷ ಪಡುವಂಥದ್ದು ಒಂದು ಸಿನಿಮಾ ಆಗಬೇಕು ಅನ್ನೋ ಥರದ್ದಿರೋದ್ರಿಂದ ಆ ಎಲ್ಲ ಪ್ಯಾರಾಮೀಟರ್ಸ್ ಜೊತೆಗೆ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡಿಕೊಡ್ತೀವಿ. ಚಂದ್ರು ಸರ್ ಜೊತೆಗಿರ್ತಾರೆ, ಹರೀಶ್ ಕೊಮ್ಮೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ ಸರ್. ಭಾಗ 1ರಲ್ಲಿ ಸಿದ್ದಪ್ಪ ಬೋರಗಿ ತನಕ ಅವರು ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಬೋರಲಿಗೆ ಹತ್ಯೆ ಆಗಿ ಅದರದ್ದು ಸುತ್ತ ಘಟನಾವಳಿಗಳಾದಮೇಲೆ ಸೆಕೆಂಡ್ ಪಾರ್ಟ್ ಮತ್ತೆ ನರೇಷನ್ಗೆ ಭಾವನಾ ಮೇಡಮ್ ಬರ್ತಾರೆ. ಅವರು ಯಾರು ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಒಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸೆಕೆಂಡ್ ಪಾರ್ಟ್ ಶುರು ಮಾಡ್ತಾರೆ. ದ್ವೇಷ ನೋಡಿ ಸರ್, ದ್ವೇಷನೂ ಬದುಕಿನ ಭಾಗವೇ. ಆದರೆ ದ್ವೇಷ ಯಾಕೆ ಅಂದರೆ ಈಗ ನಾವು ಏನೇ ಮಾಡಿದ್ರು ಉದ್ದೇಶ ನಮಗೆ ಈ ಥರದ ಸಿನಿಮಾಗಳು ಮಾಡಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ ಆಗಿ ಈ ಥರದ್ದು ಜನ ಕೇಳ್ತಿದ್ದಾರೆ. ಆ ಥರದ್ದು ಒಂದು ಇರೋದ್ರ ಜೊತೆಗೆ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ, ಅಲ್ಲಿದ್ದ ಕೃತಿನಲ್ಲಿರುವಂಥ ಒಳ ಸೂಕ್ಷ್ಮಗಳು ಭಾಳ ಚೆನ್ನಾಗಿದೆ. ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೂಡ ರವಿ ಸರು. ನನಗೆ ಮಲೆಗಳಲ್ಲಿ ಮದುಮಗಳು, ನಾಯಿಗುತ್ತಿ ಅಷ್ಟೇ, ಇದು ಮಹಾದೇವ ಅವ್ರದ್ದು ಚನ್ನನಷ್ಟೇ ನನಗಿಲ್ಲಿ ಚಂದಪ್ಪ ಕಾಡ್ತಾನೆ. ಅದು ಹೆಂಗೆ ಸಾಧ್ಯ ಆಯಿತು? ಸಾಹಿತ್ಯದ ಸ್ತರ ಬೇರೆ ಇರ್ಬೋದು, ಆದರೆ ಅದು ಹೆಂಗೆ ಇಲ್ಲೂ ಅದರದ್ದೇ ಥರದ್ದು ಫೈರ್ ಹೆಂಗೆ ಸಾಧ್ಯ ಆಯಿತು ಅಂದರೆ ಇವರು 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದರಿಂದ ಆ ಸಾಧ್ಯತೆಗಳಿದೆ ಅಲ್ಲಿ. ರವಿ ಸರ್ರು 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅವ್ರಿಗೆ. ಅವ್ರು ಗಂಭೀರವಾಗಿ ಬರೆದಿದ್ದರೆ ಬರ್ಕೋಬೋದಿತ್ತು. ಅವ್ರ ಪತ್ರಿಕೆಗೆ ಬಿದ್ದು ಅವರೊಂಥರ ಪತ್ರಿಕೋದ್ಯಮದಲ್ಲಿ ಜಿದ್ದಿಗೆ ಬಿದ್ದು ಬಂದಿದ್ದರಿಂದ ಸೊ ಈ ಥರದ್ದು ಆಯಾಮಗಳು ತೆರ್ಕೊಳ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೇಂಜಸ್ ಏನಿಲ್ಲ ಸರ್, ಆ್ಯಸ್ ಇಟ್ ಈಸ್. ಈಗ ಒಂದು ಲವ್ಲೇಶು ಚೇಂಜಸ್ ಮಾಡಲ್ಲ, ಎಲ್ಲವೂ ಹೆಂಗಿದೆ ಹಂಗೆ ತೊಗೊಂಡೋಗ್ತೀವಿ. ನನಗೆ ಅದೇ ಮತ್ತೆ ಮಳೆ ಹೊಯ್ಯುತ್ತಿದ್ದ ಟೈಮಲ್ಲಿ ಅನಿಲ್ ಸರ್ಗೆ ಒಂದು ಪ್ರಪೋಸಲ್ ಕೊಟ್ಟೆ. ಸರ್, ಈ ಥರದ್ದೊಂದು ಸಿನಿಮಾ ಇದೆ, ನೀವು ಮಾಡ್ತೀನಿ. ಅದು ಶ್ರುತಿ ಮೇಡಮ್ ಅವ್ರ ಹಸ್ಬೆಂಡು ಅಲ್ಲೇ ಇದ್ದಾರೆ. ಅನಿಲ್ ಸರ್ಗೆ ಹೇಳಿದೆ ನಾನು, ಸರ್ ಈ ಥರದ್ದೊಂದು ಕತೆ ಇದೆ, ಈಗ ನೀವು ಮಾಡೋದಿದ್ದರೆ ಅವ್ರದ್ದು ತುಂಬ ಚೆನ್ನಾಗಿ ಇಡೀ ಸಿನಿಮಾದಲ್ಲಿ ಚಂದ್ರು ಸರ್ ಹೇಳ್ತಿದ್ರು ನನಗೆ,
ನಮ್ಮ ಗಂಗು ಸರ್ ಅವರು, ಗಂಗಣ್ಣ ಅವರು ನಮ್ಮ ಸೆಟ್ಟು ಆರ್ಟ್ ಅಸಿಸ್ಟೆಂಟ್ ಆಗಿದ್ದವರು. ಈ ಇಂಡಸ್ಟ್ರಿನಲ್ಲಿ ಏನಂತ ಸುದ್ದಿ ಬಂತು ಅಂದರೆ ತುಂಬ ಚೆನ್ನಾಗಿತ್ತು ಪ್ರೊಡಕ್ಷನ್ನು, ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿ ಏನೂ ಕೊರತೆ ಇಲ್ಲದೆ ಸಿನಿಮಾ ಮಾಡಿಕೊಟ್ರು ಅಂತ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ರು. ನಾನು ಹನುಮಾನ್ ಮಲ್ ಕೇಳಿದೆ, ಕೊಟ್ಟರು. ಕೊಚ್ಚಿನ್ಗೆ ಎಲ್ಲ ವೈಲಿನ್ಸ್ ಹಾಕಬೇಕು ಅಂತ ಕೇಳಿದೆ, ಅದನ್ನು ಮಾಡಿಕೊಟ್ರು. ಆವಾಗ ನನಗೆ ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡೆ, ಇದೊಂದು ಸಿನಿಮಾ ಇದೆ, ಇದು ನೀವು ಮಾಡಿದ್ರೆ ನಾನು ಮಾಡ್ತೀನಿ ಸರ್ ಅಂತ. ಖುಷಿಯಿಂದ ಒಪ್ಕೊಂಡ್ರು. ಹಂಗಾಗಿ ಇದು ಟೇಕ್ ಆಫ್ ಆಯಿತು ಸರ್. ಭೀಮಾ ತೀರದ ನೈಜ ಘಟನೆಗಳನ್ನ ಆಧರಿಸಿ ಬರೆದಿದ್ದ ಅತ್ಯಂತ ಜನಪ್ರಿಯ ಕಾದಂಬರಿಯನ್ನು ಬೆಳ್ಳಿ ಪರದೆಗೆ ತರಲು ಚಿತ್ರತಂಡಕ್ಕೆ ಅಧಿಕೃತವಾಗಿ ಹಕ್ಕುಗಳನ್ನು ಭಾವನಾ ಬೆಳಗೆರೆ ನೀಡಿದ್ದಾರೆ. ಈ ಸಿನಿಮಾದ ಮತ್ತೊಂದು ವಿಶೇಷವೆಂದರೆ ತಮ್ಮ ತಂದೆಯವರಾದ ರವಿ ಬೆಳಗೆರೆ ಅವರ ಪಾತ್ರವನ್ನೇ ಮಗಳು ಪೋಷಿಸುತ್ತಿದ್ದಾರೆ. ತಂದೆಯ ವ್ಯಕ್ತಿತ್ವವನ್ನು ತೆರೆಯ ಮೇಲೆ ಅಷ್ಟೇ ಪ್ರಭಾವಶಾಲಿಯಾಗಿ ಮಗಳೇ ನಿರ್ವಹಿಸುತ್ತಿರುವುದು ಚಿತ್ರದ ಮೇಲಿನ ಕುತೂಹಲವನ್ನ ಹೆಚ್ಚಿಸಿದೆ. ಕಾದಂಬರಿಯಲ್ಲಿ ತಂದೆಯವರು ಘಟನೆಗಳನ್ನು ಹೇಗೆ ಬರೆದಿದ್ದಾರೋ ಅದೇ ರೀತಿ ಚಿತ್ರದಲ್ಲಿ ಮೂಡಿ ಬರಬೇಕು, ಕಥೆಯಲ್ಲಿ ಯಾವುದೇ ಅನಗತ್ಯ ಬದಲಾವಣೆಗಳನ್ನ ಮಾಡಬಾರದು ಎಂಬುದು ಅವರ ಅಭಿಪ್ರಾಯವಾಗಿದೆ. ಭೀಮಾ ತೀರದ ಭೂಗತ ಲೋಕದ ಸಂಘರ್ಷಗಳು, ಚಂದಪ್ಪ ಹರಿಜನ ಅಂತಹ ಪ್ರಬಲ ಪಾತ್ರಗಳು ಹಾಗೂ ಅಲ್ಲಿನ ರಕ್ತಸಿಕ್ತ ಇತಿಹಾಸವನ್ನು ಪುಸ್ತಕದಲ್ಲಿ ಇರುವಂತೆಯೇ ನೈಜವಾಗಿ ತೆರೆಗೆ ತರುವ ಪ್ರಯತ್ನಕ್ಕೆ ಅವರು ಬೆಂಬಲ ಸೂಚಿಸಿದ್ದಾರೆ. ತಂದೆ ಪಾತ್ರ ಮಾಡೋದು ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜ್. ಹೌದು, ಅವರ ರಕ್ತವೇ ನನ್ನೊಳಗೇನೂ ಹರಿತಾ ಇರೋದು. ಬಟ್ ನಾನು ಆಲ್ರೆಡಿ ಹೇಳಿಬಿಟ್ಟೆ ಬಾಬು ಸರ್ಗೆ, ನೋಡಿ, ನನ್ನಿಂದ ನೀವು ಆ್ಯಕ್ಟಿಂಗ್ನ ಹೇಗೆ ತೆಗೆಸ್ತೀರಿ ಅದು ನಿಮ್ಮ ಹಣೆ ಬರಹ. ಯಾಕಾದರೂ ತೊಗೊಂಡ್ನೋ ಇವಳನ್ನ ಈ ಪಾತ್ರಕ್ಕೆ ಅಂತ ಅನ್ನಿಸಿದ್ರು ಅವ್ರಿಗೆ, ನನಗೆ ಅದ್ರ ಜವಾಬ್ದಾರಿ ಕೊಡಬೇಡಿ. ಬಟ್ ನಾನು ಇದನ್ನು ಅಪ್ಪನ ಪಾತ್ರವನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಅದೇ ನಾನು ಆಗಲೇ ಹೇಳಿದ ಹಾಗೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಯಾವುದನ್ನೇ ಬದಲಾಯಿಸೋದಿಲ್ಲ. ನಿಮ್ಮ ತಂದೆಯವರ ಅಕ್ಷರಗಳದ್ದು ಏನಿದೆ ಯಥಾವತ್ ಹಾಗೆ ನಾನು ಅದನ್ನು ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಅವರು ಬರೆದಿದ್ದಾರೆ. ನೀವಾಗಲೇ ಹೇಳಿದ ಹಾಗೆ ಅಪ್ಪನ ಎರ ಏನಿತ್ತು, ಭೀಮಾ ತೀರದ ಹಂತಕರು, ಈಗ ನಾನು ಅಲ್ಲಿ ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರಲ್ಲಿ. ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬರೆದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವ್ರು ಹೇಳಿದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ಥರ ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದರು, ಆಗ ಕಾಲ ಹಾಗಿತ್ತು. ಅಲ್ಲಿ ಇವರು ಹೇಳಿದ ಹಾಗೆ ಭೀಮೆಯ ನದಿ ರಕ್ತದೋಕಳಿಯಾಗಿತ್ತು. ಅದನ್ನು ಹೇಗಿತ್ತೋ ಅದನ್ನು ಅವರನ್ನೇ ಭೇಟಿ ಮಾಡಿ ಅದನ್ನು ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟು ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಕಥೆಯ ನೈಜತೆಯನ್ನು ಕಾಪಾಡಿಕೊಳ್ಳಲು ಉತ್ತರ ಕರ್ನಾಟಕದ ವಿಜಯಪುರ, ಕಲಬುರಗಿ, ಭೀಮಾ ನದಿ ತೀರದ ಆಸುಪಾಸಿನ ಗ್ರಾಮಗಳಲ್ಲಿಯೇ ಹೆಚ್ಚಿನ ಚಿತ್ರೀಕರಣ ನಡೆಸಲು ಚಿತ್ರತಂಡ ನಿರ್ಧರಿಸಿದೆ. ಅಲ್ಲಿನ ಪರಿಸರ, ಮಣ್ಣಿನ ಸೊಗಡು, ಭೌಗೋಳಿಕ ಹಿನ್ನೆಲೆಯನ್ನು ದೃಶ್ಯಗಳಲ್ಲಿ ಸೆರೆ ಹಿಡಿಯುವುದು ತಂಡದ ಗುರಿಯಾಗಿದೆ. ಈಗಾಗಲೇ ಚಿತ್ರೀಕರಣದ ಪೂರ್ವ ತಯಾರಿಗಳು ಪೂರ್ಣಗೊಂಡಿದ್ದು ಹಂತ ಹಂತವಾಗಿ ಪ್ರಮುಖ ಭಾಗಗಳನ್ನು ಚಿತ್ರೀಕರಿಸಲು ಪ್ಲಾನ್ ಮಾಡಲಾಗಿದೆ. ಲಿಖಿತ್ ಜಿ ಹಾಗೂ ಶರತ್ ಲೋಹಿತಾಶ್ವ ಅವರ ಕಾಂಬಿನೇಷನ್ ದೃಶ್ಯಗಳು ಸಿನಿಮಾಕ್ಕೆ ವೇಗ ನೀಡಲಿದೆ. ಶೀರ್ಷಿಕೆ ಬಿಡುಗಡೆಯ ಬೆನ್ನಲ್ಲೇ ಸಿನಿಮಾದ ಮೇಲಿನ ಕುತೂಹಲ ದುಪ್ಪಟ್ಟಾಗಿದ್ದು ಉತ್ತರ ಕರ್ನಾಟಕದ ಸೊಗಡು, ಅಲ್ಲಿನ ಕಥಾ ಹಂದರ ಪ್ರೇಕ್ಷಕರನ್ನು ಸೆಳೆಯುವುದು ಖಚಿತವಾಗಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ರಮ್ಯಾ ಕೃಷ್ಣ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.